ಅಸ್ಸಲಾಮು ಅಲೈಕುಂ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ನಮ್ಮ ಹೊಸ ವ್ಲಾಗ್ಗೆ ಪ್ರೀತಿಯ ಸ್ವಾಗತ. ನಾವು ಇತಿಹಾಸದಲ್ಲಿ ಎಷ್ಟೋ ಜನ ರಾಜರ ದೊಡ್ಡ ದೊಡ್ಡ ಲೀಡರ್ಗಳ ಸ್ಟೋರಿ ಕೇಳಿರ್ತೀವಿ ಅಲ್ವಾ? ಆದ್ರೆ ಇವತ್ತು ನಾನು ನಿಮಗೆ ಇಡೀ ಜಗತ್ತಿಗೆ ನಮ್ಮೆಲ್ಲರಿಗೂ ರಿಯಲ್ ರೋಲ್ ಮಾಡೆಲ್ ಆಗಿರೋ ಒಬ್ಬ ಮಹಾನ್ ವ್ಯಕ್ತಿಯ ಲೈಫ್ ಜರ್ನಿ ಬಗ್ಗೆ ಹೇಳಲಿದ್ದೇನೆ. ಅವರೇ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತಿನ ವ್ಲಾಗ್ನಲ್ಲಿ ಅವರ ಲೈಫ್ ಹಿಸ್ಟರಿಯ ಮೊದಲನೇ ಭಾಗವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಈ ಕಥೆ ಶುರುವಾಗೋದು ಪ್ರವಾದಿಯವರು ಹುಟ್ಟುವುದಕ್ಕೂ ಮುಂಚಿನ ಅರೇಬಿಯಾದಿಂದ. ಆಗಿನ ಕಾಲದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತಂದ್ರೆ ಇಡೀ ದೇಶ ಕತ್ತಲೆಯಲ್ಲಿ ಮುಳುಗೋಗಿತ್ತು. ಅಂತಹ ಕಠಿಣ ಸಮಯದಲ್ಲಿ ಮಕ್ಕಾದ ಅತ್ಯಂತ ಗೌರವಾನ್ವಿತ ಖುರೈಶ್ ವಂಶದಲ್ಲಿ ಪ್ರವಾದಿಯವರು ಜನ್ಮ ತಾಳ್ತಾರೆ. ಅವರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಆಮಿನಾ. ಆದ್ರೆ ಇಲ್ಲೊಂದು ತುಂಬಾ ಬೇಸರದ ಸಂಗತಿ ಏನಂದ್ರೆ ಪ್ರವಾದಿಯವರು ಇನ್ನೂ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವರ ತಂದೆ ಅಬ್ದುಲ್ಲಾ ತೀರಿಹೋಗ್ತಾರೆ. ಅಂದ್ರೆ ಅವರು ಈ ಭೂಮಿಗೆ ಬರೋ ಮುನ್ನವೇ ಅನಾಥರಾಗಿದ್ದರು. ಆಮೇಲೆ ರಬಿಯುಲ್ ಅವಲ್ ತಿಂಗಳಿನ ಒಂದು ಸೋಮವಾರ ಮುಂಜಾನೆ ಈ ಇಡೀ ಜಗತ್ತಿಗೆ ಬೆಳಕಾಗಿ ನಮ್ಮ ನಬಿ ಸಾ ಹುಟ್ತಾರೆ. ಆಗಿನ ಕಾಲದಲ್ಲಿ ಮಕ್ಕಾದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪದ್ಧತಿ ಇತ್ತು ಗೊತ್ತಾ? ಸಣ್ಣ ಮಕ್ಕಳನ್ನು ಒಳ್ಳೆ ಅರೇಬಿಕ್ ಭಾಷೆ ಕಲಿಯಲಿ ಮತ್ತು ಮರುಭೂಮಿಯ ಹೆಲ್ದಿ ವಾತಾವರಣದಲ್ಲಿ ಬೆಳೆಯಲಿ ಅಂತ ಹಳ್ಳಿಗಾಡಿನ ದಾದಿಯರ ಹತ್ತಿರ ಕಳಿಸ್ತಾ ಇದ್ರು. ಹಾಗೆ ನಮ್ಮ ಪ್ರವಾದಿಯವರನ್ನು ಸಾಕೋ ಆ ಅದೃಷ್ಟದ ಜವಾಬ್ದಾರಿ ಸಿಕ್ಕಿದ್ದು ಹಲೀಮಾ ಅವರಿಗೆ. ಇಲ್ಲಿ ಒಂದು ಪವಾಡ ನಡೆಯುತ್ತೆ ಸ್ನೇಹಿತರೆ. ಹಲೀಮಾ ಅವರ ಮನೆಗೆ ಪ್ರವಾದಿಯವರು ಬಂದ ದಿನದಿಂದಲೇ ಅವರ ಬಡತನವೆಲ್ಲ ಮಾಯವಾಗಿ ಆ ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿ ಹರಿಯೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಕಷ್ಟಗಳು ಅಲ್ಲಿಗೇ ಮುಗಿಯಲ್ಲ. ಪ್ರವಾದಿಯವರಿಗೆ ಜಸ್ಟ್ 6 ವರ್ಷ ವಯಸ್ಸಾಗಿದ್ದಾಗ ಅವರ ಪ್ರೀತಿಯ ತಾಯಿ ಆಮಿನಾ ಅವರು ಕೂಡ ಕಣ್ಣು ಮುಚ್ಚುತ್ತಾರೆ. ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಆ ಪುಟ್ಟ ಮಗುವನ್ನು ಆಮೇಲೆ ಅವರ ತಾತ ಅಬ್ದುಲ್ ಮುತ್ತಲಿಬ್ ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಆದ್ರೆ ವಿಧಿಯ ಆಟ ನೋಡಿ ಕೆಲವೇ ವರ್ಷಗಳಲ್ಲಿ ತಾತನೂ ತೀರಿಕೊಂಡಾಗ ಅವರ ದೊಡ್ಡಪ್ಪ ಅಬೂ ತಾಲಿಬ್ ಅವರು ಮುಹಮ್ಮದ್ ಅವರ ಜವಾಬ್ದಾರಿಯನ್ನು ತಗೊಳ್ತಾರೆ. ವಿಷಯ ಏನಂದ್ರೆ ಬಾಲ್ಯದಿಂದಲೇ ಇಷ್ಟೊಂದು ಕಷ್ಟಗಳನ್ನು ನೋಡ್ತಾ ಬೆಳೆದ್ರೂ ಮುಹಮ್ಮದ್ ಸಾ ಅವರ ನಡತೆ, ಅವರ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ಎಷ್ಟಿತ್ತಂದ್ರೆ ಇಡೀ ಮಕ್ಕಾದ ಜನರು ಅವರನ್ನು ಅಲ್ ಅಮೀನ್ ಅಂದ್ರೆ ತುಂಬಾನೇ ನಂಬಿಕಸ್ಥರು ಮತ್ತು ಸಾದಿಕ್ ಅಂದ್ರೆ ಸದಾ ಸತ್ಯ ಹೇಳುವವರು ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ದು ನಮ್ಮ ಪ್ರವಾದಿಯವರ ಬಾಲ್ಯದ ಒಂದು ಸಣ್ಣ ಝಲಕ್ ಅಷ್ಟೇ. ಮುಂದಿನ ವ್ಲಾಗ್ನಲ್ಲಿ ಅವರಿಗೆ ಪ್ರವಾದಿತ್ವ ಹೇಗೆ ಸಿಕ್ತು ಮತ್ತು ಇಸ್ಲಾಂ ಧರ್ಮದ ಪ್ರಚಾರ ಹೇಗೆ ಶುರುವಾಯಿತು ಅನ್ನೋದನ್ನ ಇಂಟರೆಸ್ಟಿಂಗ್ ಆಗಿ ನೋಡೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಪಾರ್ಟ್ ಮಿಸ್ ಮಾಡದೆ ನೋಡೋಕೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಬಿಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಅಸ್ಸಲಾಮು ಅಲೈಕುಂ.